ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎಲ್ ಪಿ ಪಿ ಅಂದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಈ ಚಾಪ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಚಾಪ್ಟರ್ ನಲ್ಲಿ ನಿಮ್ಗೆ 7 ಮಾರ್ಕ್ ಬರುತ್ತೆ. 1 + 6 ದಟ್ ಇಸ್ 7 ಮಾರ್ಕ್ ಬರುತ್ತೆ. ಈ ಚಾಪ್ಟರ್ 1 ಮಾರ್ಕ್ ಇಂದ ಒಂದು ಡೆಫಿನಿಷನ್ ಬರುತ್ತೆ, 6 ಮಾರ್ಕ್ ಇಂದ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ 1 ಮಾರ್ಕ್ ಇನ್ ಡೆಫಿನಿಷನ್ ಅಲ್ಲಿ ನೋಡ್ರಿ, ಈ 4 ಡೆಫಿನಿಷನ್ಸ್ ಬಹಳ ಇಂಪಾರ್ಟೆಂಟ್, ಹೈಲಿ ಇಂಪಾರ್ಟೆಂಟ್. ಇದ್ರ ಜೊತೆ ಕಾರ್ನರ್ ಪಾಯಿಂಟ್ ಅಥವಾ ಡೆಫಿನಿಷನ್ ಅದನ್ನ ಮಾಡ್ರಿ. ಬಟ್ 99% ಆಫ್ ದ ಟೈಮ್ 2, 3, 4 ಇದ್ರೊಳಗೆ ಕೇಳ್ತಾರೆ. 2, 3, 4 ಒಳಗೆ ಕೇಳ್ತಾರೆ. ಒಂದು 5%, 95% ಇದ್ರೊಳಗೆ ಕೇಳ್ತಾರೆ. ಒಂದು 5% ಕನ್ಸ್ಟ್ರೇಂಟ್ಸ್ ಅಥವಾ ಕಾರ್ನರ್ ಪಾಯಿಂಟ್ ಅನ್ನೋ ಡೆಫಿನಿಷನ್ ಅನ್ನು ಪರ್ಫೆಕ್ಟ್ ಮಾಡಿ. ದಟ್ಸ್ ಇನಫ್. ಸೊ ಡೆಫಿನಿಷನ್ಸ್ ಅನ್ನು ನೋಡೋಣ. ಡೆಫಿನಿಷನ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಬೆಟರ್ ಅಂದ್ರೆ ನೀವು ಆಲ್ರೆಡಿ ಈ ಚಾಪ್ಟರ್ ಮಾಡಿದ್ರಿ, ಒಂದಿಷ್ಟು ಪ್ರಾಬ್ಲಮ್ ಗಳನ್ನು ಮಾಡಿದ್ರಿ ಅಂದ್ರೆ ಡೆಫಿನಿಷನ್ಸ್ ಆಮೇಲೆ ಮಾಡೋದು ಬೆಟರ್. ದಟ್ ಮೀನ್ಸ್ ಪ್ರಾಬ್ಲಮ್ ಗಳನ್ನು ಮಾಡಿದ್ಮೇಲೆ ಡೆಫಿನಿಷನ್ ಬಹಳ ಈಸಿ ಆಗಿ ತಿಳಿತಾವ. ಅಥವಾ ಫಸ್ಟ್ ಒಂದ್ಸಲ ಓದ್ಕೋರಿ, ಪ್ರಾಬ್ಲಮ್ಸ್ ಗಳನ್ನ ಆದ್ಮೇಲೆ ಮತ್ತೊಂದ್ಸಲ ಡೆಫಿನಿಷನ್ಸ್ ನ ಪರ್ಫೆಕ್ಟ್ ಮಾಡ್ಕೋರಿ. ಇಲ್ಲಿ ನೋಡಿ, ಫಸ್ಟ್ ಡೆಫಿನಿಷನ್ ಏನದ, ಕನ್ಸ್ಟ್ರೇಂಟ್ಸ್ ಅದ. ವಾಟ್ ಈಸ್ ಕನ್ಸ್ಟ್ರೇಂಟ್ಸ್? ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಆರ್ ಇಕ್ವೇಷನ್ಸ್ ಆರ್ ರಿಸ್ಟ್ರಿಕ್ಷನ್ಸ್ ಆನ್ ದ ವೇರಿಯೇಬಲ್ ಆಫ್ ಎ LPP. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತೀವಿ. ಸೊ ದಟ್ ಈಸ್ ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಆರ್ ರಿಸ್ಟ್ರಿಕ್ಷನ್ಸ್. ಇವನೇನು ದ ಲೀನಿಯರ್ ಇನ್ಇಕ್ವಾಲಿಟೀಸ್ or restrictions on the variable of a LPP are called constraints. For example, if you one problem ಮಾಡಬೇಕಾದ್ರೆ ಹಿಂಗ್ ಬರೀತೀರಿ, 2x + 3y < 180, 3x + 4y < 200. ಸೊ ಈ ತರ ಏನಿರ್ತಾವಲ್ಲ ಇವುಗಳಿಗೆ ನಾವು ಕನ್ಸ್ಟ್ರೇಂಟ್ಸ್ ಅಂತ ಕರಿತೀವಿ. ಇನ್ನೊಂದು ಹೆಸರು ಅದಕ್ಕೆ ಲೀನಿಯರ್ ಕನ್ಸ್ಟ್ರೇಂಟ್ಸ್ ಅಂತ ಕರೀತಾರೆ. ಅಂದ್ರೆ ಅದರ ಅರ್ಥ, what are these? The linear inequalities as well as these are restrictions. ಎದ್ರ ಮೇಲೆ ಅದಾವ, ಎಲ್ಲಿದಾವ ಇವು? LPP. LPP ಅಂದ್ರೆ ನೀವು ಮಾಡ್ತಕ್ಕಂಥ ಪ್ರಾಬ್ಲಮ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅದ. The linear inequalities or restrictions on the variable of a LPP. ಎದ್ರ ಮೇಲೆ ಅದಾವು? x ಮತ್ತು y ಮೇಲೆ ರಿಸ್ಟ್ರಿಕ್ಷನ್ ಹಾಕಲಾಗ್ಯದ. So on the variable of a LPP are called constraints. ಅವುಗಳಿಗೆ ನಾವು ಏನಂತ ಕರಿತೀವಿ? ಕನ್ಸ್ಟ್ರೇಂಟ್ಸ್ ಅಂತ ಕರಿತೀವಿ. ಸೊ ದ ಲೀನಿಯರ್, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಆರ್ ರಿಸ್ಟ್ರಿಕ್ಷನ್ಸ್ ಆನ್ ದ ವೇರಿಯಬಲ್ ಆಫ್ LPP ಆರ್ ಕಾಲ್ಡ್ ಕನ್ಸ್ಟ್ರೇಂಟ್ಸ್ ಆರ್ ಲೀನಿಯರ್ ಕನ್ಸ್ಟ್ರೇಂಟ್ಸ್. ಬೋತ್ ಆರ್ ಸೇಮ್. ಸೊ ಇದಾದ ನಂತರ ಬರ್ತಕ್ಕಂಥದ್ದು ನೋಡ್ರಿ, ಲೀನಿಯರ್ ಆಬ್ಜೆಕ್ಟಿವ್ ಫಂಕ್ಷನ್. ವಾಟ್ ವಿ ಕಾಲ್ ಈಸ್ Z ಫಾರ್ ದಟ್. ಅದಕ್ಕೆ ನಾವು ಏನಂತ ಕರಿತೀವಿ? Z ಅಂತ ಕರಿತೀವಿ. ಸೊ ವಾಟ್ ಈಸ್ ದಟ್? ಲೀನಿಯರ್ ಆಬ್ಜೆಕ್ಟಿವ್ ಫಂಕ್ಷನ್. ನೋಡಿ, ದ ಲೀನಿಯರ್ ಫಂಕ್ಷನ್ Z ನಾವು ಒಂದು ತಗೋತೀವಿ. ನಿಮ್ಗೆ ಒಂದು ಎಕ್ಸಾಮ್ ದಲ್ಲಿ ಒಂದು ಕ್ವೆಶ್ಚನ್ ಕೊಟ್ಟಿರ್ತಾರೆ, ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ Z = 200x + 100y. ಈ ತರ ಒಂದು ಪ್ರಶ್ನೆ ಇರ್ತದೆ. ಸೊ ಈ Z ಅನ್ನೋದು ಏನ್ರಿ? ದಿಸ್ ಇಸ್ ದ ಲೀನಿಯರ್ ಆಬ್ಜೆಕ್ಟಿವ್ ಫಂಕ್ಷನ್. ಏನಿದು ಡೆಫಿನಿಷನ್? The linear function Z x + y where a and b are constants which has to be maximized or minimized is called linear objective function. ನೋಡಿ, ಇದು ಹೆಂಗದ? This is a linear objective function. ಅಂದ್ರೆ this is a linear function. Linear ಅಂದ್ರೆ ನಿಮಗೆ ಗೊತ್ತಿರಬೇಕು, x y ಅಷ್ಟೇ ಇರಬೇಕು. x² ಇರಬಾರ್ದು, y² ಇರಬಾರ್ದು, x³ y³ ಇಂಥವೇನೂ ಇರಬಾರ್ದು. ಪ್ಯೂರ್ x ಅಂದ್ರೆ x ದ ಪವರ್ 1 ಇರಬೇಕು. ನೀವು ಲೈನ್ ಅದು ಗೊತ್ತದಲ್ಲ, ಲೀನಿಯರ್ ವರ್ಡ್ ಕಮ್ಸ್ ಫ್ರಮ್ ಲೈನ್. ಲೈನ್ ದ ಈಕ್ವೇಷನ್ ಏನು? y = mx + c. ಸೊ y ದ ಪವರ್ 1 ಅದ, x ದ ಪವರ್ 1 ಅದ. ಯಾವಾಗ ವೇರಿಯಬಲ್ ಹೈಯೆಸ್ಟ್ ಪವರ್ 1 ಇರ್ತದಲ್ಲ, ಸೊ ಅದಕ್ಕೆ ನಾವು ಲೀನಿಯರ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಫೈನ್. ಇಲ್ಲಿ ನೋಡ್ರಿ, z = 200x + 100y ಅದ. ಹೌದಾ? ಸೊ ದಿಸ್ ಈಸ್ ಅ ಲೀನಿಯರ್ ಫಂಕ್ಷನ್. 200x + 100y. So the linear function z = ax + by. ನೋಡ್ರಿ, a 200 ಅನ್ನು a ಅನ್ಕೋತೀನಿ, 100 ಅನ್ನು b ಅನ್ಕೋತೀನಿ. ಸೊ ಇದೇನಾಯ್ತು? ax + by. where a ಮತ್ತು b ಕಾನ್ಸ್ಟೆಂಟ್ ಇರ್ತಾವ, ಅದನ್ನ ಮೆನ್ಷನ್ ಮಾಡಬೇಕು. where a and b are constants. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಆಕ್ಚುಲಿ ಇದನ್ನ ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್ ಮಾಡ್ತಿರ್ತೀವಿ. ನೀವು ಲಾಸ್ಟ್ ಗೆ ಒಂದು ಪ್ರಾಬ್ಲಮ್ ಮಾಡಿದಾಗ z = ಅದನ್ನ ವ್ಯಾಲ್ಯೂ ತುಂಬ್ತಿರ್ತೀವಿ, ಯಾವ್ದು ಹೆಚ್ಚು ಬಂತು ಕಡಿಮೆ ಬಂತು ಅಂತೇಳಿ. ಸೊ ಅದನ್ನ ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್ ಮಾಡಬೇಕಾಗಿರ್ತದ ನಾವು. Which has to be maximized or minimized is called linear objective function. Okay, that is Z. ಏನದ ನೋಡ್ರಿ, ಲೀನಿಯರ್ ಫಂಕ್ಷನ್ ಅದ. The linear function Z = x + by. objective ಅಂದ್ರೆ ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್ ಮಾಡೋದು. The linear function Z which is equal to x + by which has to be maximized or minimized is called linear objective function. ಬಹಳ ಇಂಪಾರ್ಟೆಂಟ್ ಇರತಕ್ಕಂತ ಡೆಫಿನಿಷನ್.
ಗ್ಯಾರಂಟಿಡ್ ಡೆಫಿನಿಷನ್ ಅಂತ ಹೇಳ್ಬೋದು. ಲಾಸ್ಟ್ 3 ಏನದಾವಲ್ಲ ದೀಸ್ ಆರ್ ಹೈಲಿ ಇಂಪಾರ್ಟೆಂಟ್. ಸೊ ಇಷ್ಟಾದ್ಮೇಲೆ ಬರ್ತಕ್ಕಂಥದ್ದು ಆಪ್ಟಿಮಲ್ ಸೊಲ್ಯೂಷನ್. ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಏನ್ ನೋಡ್ರಿ, ಎನಿ ಫೀಸಿಬಲ್ ಸೊಲ್ಯೂಷನ್ ಆಫ್ ಎ LPP which maximizes or minimizes the objective function is called an optimal solution. ಸೊ ಲಾಸ್ಟಿಗೆ ನೀವು ಒಂದು ಇಲ್ಲೇ ಏನ್ ಹಾಕ್ತಿದ್ರಿ, z equal to ಹಾಕ್ತಿದ್ರಿ, ಇಲ್ಲಿ ಒಂದು ಪಾಯಿಂಟ್ ಇರ್ತಿತ್ತು ಹೌದಾ, ಸೇ x, y 3, 4 ಈ ಪಾಯಿಂಟ್ ಅನ್ನು z ಇದ್ದಲ್ಲಿ ತುಂಬ್ತಿದ್ರಿ 100x + 200y. ಸೊ ಇದನ್ನ ತುಂಬಿದಾಗ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಬರ್ತದ ನೋಡ್ರಿ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಸ್ಟೆಪ್ ಮಾಡ್ತೀರಿ ಗೊತ್ತೈತಿ, z ಒಂದ್ 4 ಪಾಯಿಂಟ್ಸ್ ಹಾಕೋತೀರಿ, ಕಾರ್ನರ್ ಪಾಯಿಂಟ್ಸ್ ಹಾಕೋತೀರಿ, ಆ ಪಾಯಿಂಟ್ಸ್ ಗಳನ್ನು ಬರ್ಕೋತೀರಿ, ಲಾಸ್ಟಿಗೆ ಆ ವ್ಯಾಲ್ಯೂ ತುಂಬ್ಕೋತೀರಿ. ಸೊ z ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್ ಯಾವ ಪಾಯಿಂಟಿಗೆ ಆತ್ ನೋಡ್ರಿ ಆ ಪಾಯಿಂಟಿಗೆ ಏನಂತ ಕರಿತೀವಿ ನಾವು ಆಪ್ಟಿಮಲ್ ಸೊಲ್ಯೂಷನ್. ಸೊ ಎನಿ ಫೀಸಿಬಲ್ ಸೊಲ್ಯೂಷನ್ ಆಫ್ LPP ಅದೆಲ್ಲಿ ಬರ್ತದ ನಮ್ಮ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಒಳಗೆ ಬರ್ತಕ್ಕಂಥ ಒಂದು ಫೀಸಿಬಲ್ ಅಂದ್ರೆ ಏನು ಕಾಮನ್. ಸೊ ಎನಿ ಫೀಸಿಬಲ್ ಅದನ್ನು ಶೇಡ್ ಮಾಡಿ ಸೊಲ್ಯೂಷನ್. Any feasible solution of a LPP which maximizes or minimizes the objective function. Objective function ಅಂದ್ರೆ z. So z ಅನ್ನ ಮ್ಯಾಕ್ಸಿಮೈಸ್ ಮಾಡುತ್ತೆ ಅಥವಾ ಮಿನಿಮೈಸ್ ಮಾಡತಕ್ಕಂತ ಯಾವುದೇ ಒಂದು ಫೀಸಿಬಲ್ ಸೊಲ್ಯೂಷನ್ ಆಫ್ LPP ಅದಕ್ಕೆ ನಾವು ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ. ಹೆಂಗೆ ಹೇಳಬೇಕು, ಕಮ್ ಅಗೇನ್, any feasible solution of a LPP, any feasible solution of a LPP which maximizes or minimizes the objective function is called optimal solution of LPP. So last ಬರ್ತಕ್ಕಂಥದ್ದು feasible region. So feasible region ಅಂದ್ರೆ ಏನು, ನಿಮ್ದು ಫೈನಲ್ ಆನ್ಸರ್ ರೀ. ಫೈನಲ್ ಆನ್ಸರ್ ನೀವು ಇನ್ನು ಗೆರಿ ಬರ್ತಾವು. ಸೊ ಇವನಷ್ಟು ಕೂಡಿಸಿ ಏನು ಕಾಮನ್ ಆಗ್ತದ ಅಂತ ಹೇಳಿ ನೀವು ನೋಡಿದಾಗ, ಸೊ ಇಲ್ಲೊಂದೇನೋ ಒಂದು ಕಾಮನ್ ಸೆಕ್ಷನ್ ಬರ್ತದ. ಸೊ ದಟ್ ಸೆಕ್ಷನ್ is called as our feasible region. ಏನಿದು, the common region. It is the common region determined by all the constraints including non-negative constants. ಅಂದ್ರೆ ನಿಮಗೆ ಎರಡು ಕಾನ್ಸ್ಟೆಂಟ್ಸ್ ಕೊಟ್ಟಿರ್ತಾರೆ ಇಲ್ಲಿ ಹಿಂಗ, ಮತ್ ಇದ್ರ ಜೊತೆಗೇನ x is lesser equal to 0, y is lesser equal to 0. ಇದರ ಅರ್ಥ ನಿಮ್ಮ ಎಲ್ಲಾ ಡಯಾಗ್ರಾಮ್ಗಳು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಬರ್ತಾವ ಅಂದಾಗ x ಪಾಸಿಟಿವ್ y ಪಾಸಿಟಿವ್ ಅಂದಾಗ. ಸೊ ಅದನ್ನು ಹಿಡ್ಕೋದ the common region determined by all the constraints including non-negative constraints is called feasible region. ನೋಡ್ರಿ ಇವು 4 ಡೆಫಿನಿಷನ್ ಒಳಗ, whether you are applying for midterm or final exam or preparatory exam, whichever exam, 100% ಒಂದು ಪ್ರಶ್ನೆ ಡೆಫಿನಿಷನ್ ಆಗಿ ಬಂದಿರ್ತದ, ಬರಲೇಬೇಕು. if LPP is there in the syllabus, LPP syllabus ಒಳಗಿದ್ದ ಎಕ್ಸಾಮ್ ಮಾಡತ್ತಿದ್ರ ಅಂದ್ರೆ 100% ಇವು 4 ಡೆಫಿನಿಷನ್ ಒಳಗ ವರ್ಸ್ಟ್ ಕೇಸ್ ಕಾರ್ನರ್ ಪಾಯಿಂಟ್ ಅಥವಾ ಡೆಫಿನಿಷನ್ ಬರ್ತಾ ಅಷ್ಟೊಳಗ ಬರ್ತಾ, ಬಟ್ 99% ಇದ್ರೊಳಗ ಬರ್ತಾ. ನೋ ನೀಡ್ ಟು ವರಿ, 2, 3, 4 ಒಳಗ ಬರ್ತಾ, ಬರ್ಲಿಲ್ಲ ಅಂದ್ರೆ ಕನ್ಸ್ಟೆಂಟ್ಸ್ ಒಂದು ಬರ್ಬೋದು. ಸೊ ಈ 4 ಡೆಫಿನಿಷನ್ಸ್ ಪ್ರಾಪರ್ ಆಗಿ ನೆನಪಿಟ್ಕೋರಿ, 2, 3, 4 ಅನ್ನು ಹೆಚ್ಚಿಗೆ ನೆನಪಿಟ್ಕೋರಿ. ಆದ್ರೆ ಇದ್ರ ಥಿಯರಿ ಒಳಗೆ ಇದಕ್ಕಿಂತ ಮೊದಲು ಇದು ಬರೋದ್ರಿಂದ ಫಸ್ಟ್ ಇದನ್ನ ಬರ್ತಿದ್ದೀನಿ ಅಷ್ಟೇ, ಕನಿಷ್ಠ ಸಾಕಂತ ಅನ್ಕೋತೀನಿ. ಥ್ಯಾಂಕ್ ಯು.